ಗದಗದ ಲಕ್ಕುಂಡಿ ಉತ್ಖನನ ಸ್ಥಳದಲ್ಲಿ ಹೈಡ್ರಾಮವೇ ನಡೆದಿದೆ. ಏನಂತ ಹೇಳಿದ್ರೆ ಇಲ್ಲಿ ಕಾರ್ಮಿಕರಿಗೆ ಸುರಕ್ಷತೆ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಮಿಕ ಸಂಘಟನೆಗಳು ಸ್ಥಳದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇವೆ. ಇಲ್ಲಿ ಉತ್ಖನನ ಮಾಡೋ ಕೆಲಸಕ್ಕೆ ಸುರಕ್ಷಿತ ದೃಷ್ಟಿಯಿಂದ ಕೆಲವೊಂದಷ್ಟು ಸಲಕರಣೆಗಳನ್ನು ಒದಗಿಸಬೇಕು. ಅದರಲ್ಲಿ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಗ್ಲೌಸ್ಗಳು, ಸೇಫ್ಟಿ ಶೂಗಳು. ಆದರೆ ಸರಿಯಾಗಿ ಗುಣಮಟ್ಟ ಇಲ್ಲದಂತಹ ಉತ್ತಮವಾಗಿ ಇಲ್ಲದೆ ಇರುವಂತಹ ಗ್ಲೌಸ್ಗಳು, ಸೇಫ್ಟಿ ಶೂಗಳನ್ನು ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತದೆ. ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಅಶ್ವಥ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಉತ್ಖನನದ ವೇಳೆ ಕಾರ್ಮಿಕರಿಗೆ ಸುರಕ್ಷತೆ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರು ಸ್ಥಳದಲ್ಲಿ. ಈ ವೈದ್ಯರು ಆಪರೇಷನ್ ಮಾಡುವಾಗ ಈ ಸರ್ಜರಿ ಗ್ಲೌಸ್ಗಳನ್ನು ಹಾಕೊಳ್ತಾರಲ್ಲ, ಅದನ್ನು ಕೊಟ್ಟಿದಾರಂತೆ. ಈ ಸರ್ಜಿಕಲ್ ಗ್ಲೌಸ್ಗಳು ಎಲ್ಲಿ ಕೆಲ್ಸಕ್ಕೆ ಬರುತ್ತೆ? ಮಣ್ಣಲ್ಲಿ ಕೆಲಸ ಅಗಿಬೇಕು, ಮಣ್ಣು ಎತ್ತಬೇಕು ಅಂತ ಹೇಳಿದ್ರೆ ಹಿಂಗೆ ಒಂದ್ಸತಿ ಬಾಚ್ ಹಾಕಿದ್ರೇ ಹರಿದೋಗ್ಬಿಡ್ತದೆ ಅದು. ಅದೇನಿದ್ರು ಆಪರೇಷನ್ ಥಿಯೇಟ್ರಲ್ಲಿ ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಅದನ್ನು ರಕ್ತ ಆಗಬಾರ್ದು, ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಆ ಸರ್ಜಿಕಲ್ ಗ್ಲೌಸ್ಗಳನ್ನು ಬಳಸ್ತಾರೆ. ಅಂಥದ್ದನ್ನು ತಗೊಂಡು ಬಂದ್ಬಿಟ್ಟು ಕಾರ್ಮಿಕರಿಗೆ ಕೊಟ್ಟರೆ ಹೆಂಗೆ? ಕಿದೋಗ್ತಾ ಇದೆ ಗ್ಲೌಸ್ಗಳೆಲ್ಲವೂ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಊರಿನ ಬಗ್ಗೆ ನಿಮ್ಮ ಊರಿನ ಬಗ್ಗೆ ನಿಮ್ಮ ಊರಿನ ಬಗ್ಗೆ ಕಾಳಜಿ ಇದೆಯಾ? ಅದೇ ತರ ನನ್ನ ಕರ್ನಾಟಕದ ಕಾರ್ಮಿಕರು ಸೊ ಲಕ್ಕುಂಡಿಯಲ್ಲಿ ಉತ್ಖನನ ಸ್ಥಗಿತಗೊಳಿಸಿದ್ದಾರೆ. ಈಗ ಸದ್ಯಕ್ಕೆ ಕಾರ್ಮಿಕರು ಸುರಕ್ಷತಾ ಸಲಕರಣೆ ನೀಡೋವರೆಗೂ ಕೂಡ ಕೆಲಸ ಮಾಡಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಾರ್ಮಿಕರು. ಅಧಿಕಾರಿಗಳ ಮುಂದೆ ಪಟ್ಟು ಹಿಡಿದು ಕೂತಿದ್ದಾರೆ ಸಿಬ್ಬಂದಿ. ಜೊತೆಗೆ ಅಲ್ಲಿ ಗಲಾಟೆ ಆಗ್ತಾ ಇದ್ದದನ್ನು ಗಮನಿಸಿದ್ವಿ ನಾವು. ಅಲ್ಲಿ ಒಬ್ರು ಹೇಳ್ತಾ ಇದ್ದಾರೆ, ನೀವ್ಯಾಕೆ ಲಕ್ಕುಂಡಿಗೆ ಬಂದಿದ್ದೀರಿ? ನಿಮ್ಮನ್ನು ಯಾರು ಕರೆದಿದ್ದು ಇಲ್ಲಿಗೆ? ನೀವು ನಮ್ಮ ಇಲ್ಲಿ ಮರ್ಯಾದೆ, ಲಕ್ಕುಂಡಿ ಮರ್ಯಾದೆ ತೆಗೆಯೋದಕ್ಕೆ ಬಂದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ನಡೀತಿದೆ ಅನ್ನೋದು ಒಂದು ಸ್ವಲ್ಪ ಗೊಂದಲ. ಇವರೇನು ಹೊರಗಡೆಯಿಂದ ಬಂದು ಇಲ್ಲಿ ಬಂದು ಈ ಥರದ್ದೊಂದು ಪ್ರತಿಭಟನೆ ಮಾಡ್ತಾ ಇದ್ದಾರಾ, ಅಥವಾ ನಿಜಕ್ಕೂ ಇಲ್ಲಿರುವಂಥ ಕಾರ್ಮಿಕರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರಾ? ಒಟ್ಟಲ್ಲಿ ಅಧಿಕಾರಿಗಳ ಜೊತೆ ಒಂದು ವಾಗ್ವಾದ ನಡೆದಿರೋದಂತೂ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ನೆರವು ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಇದು. ರಾಜ್ಯಾಧ್ಯಕ್ಷ ಅಶ್ವಥ್ ಮರೇಗೌಡ ಅವರು ಸ್ಥಳದಲ್ಲಿ ಧರಣಿ ಮಾಡಿದ್ರು ಕೂತ್ಕೊಂಡು. ಗದಗ ಗ್ರಾಮೀಣ ಠಾಣೆ ಪೊಲೀಸರು ಬಂದು ಅಶ್ವಥ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಅಶ್ವಥ್ ಮರೇಗೌಡ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ. ಬಟ್ ಇಲ್ಲಿ ನೋಡಿ, ಎರಡು ವಿಚಾರ ನೋಡ್ತಾ ಇದ್ದೀವಿ. ಒಂದು, ಅಶ್ವಥ್ ಅವರ ಒಂದು ನೆರವು ಕಾರ್ಮಿಕರ ಸಂಘಟನೆ ಏನಿದೆಯಲ್ಲ, ಅವ್ರು ಬಂದು ಪ್ರತಿಭಟನೆಯನ್ನ ಮಾಡಿದ್ರು. ಬಟ್ ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇತ್ತು, ಇಷ್ಟೆಲ್ಲ ಇದ್ದಾಗಲೂ ಕೂಡ ಯಾವತ್ತೂ ಬರದೇ ಇರೋರು ಇವತ್ತು ಯಾಕೆ ನೀವು ಇಲ್ಲಿಗೆ ಬಂದ್ರಿ ಅಂತಲೂ ಕೂಡ ಕೆಲವರಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಇರುವಂತಹ ಸಮಸ್ಯೆ ನಿಜಕ್ಕೂ ಅಲ್ಲಿನ ಕಾರ್ಮಿಕರಿಗೆ ತೊಂದರೆ ಆಗಿದೆಯಾ, ಅವ್ರ ಕಾರ್ಮಿಕರು ಇದಕ್ಕೆ ಏನು ಹೇಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಹೆಚ್ಚಿನ ಮಾಹಿತಿ ಪಡೆಯೋಣ. ನಾವು ಪ್ರತಿನಿಧಿ ಸಂಜೀವ್ ಸ್ಥಳದಲ್ಲಿದ್ದಾರೆ, ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಸಂಜೀವ್, ಈಗ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ನಾವು, ಅಧಿಕಾರಿಗಳ ಜೊತೆಗೆ ಒಂದು ವಾಗ್ವಾದ ನಡೀತಾ ಇತ್ತು. ಜೊತೆಗೆ ಅಲ್ಲಿದ್ದಂಥ ಕೆಲವರು ಯಾರೋ ಸ್ಥಳೀಯರು ಅನ್ಸುತ್ತೆ, ಅವ್ರು ಏನು ಮಾತಾಡ್ತಾ ಇದ್ರು, ನೀವು ಇಷ್ಟು ದಿನ ಎಲ್ಲಿದ್ರಿ, ಈಗ ಯಾಕೆ ಇಲ್ಲಿಗೆ ಬರ್ತಾ ಇದ್ದೀರಿ, ನಮ್ಮ ಲಕ್ಕುಂಡಿ ಗ್ರಾಮದ ಮರ್ಯಾದೆ ತೆಗಿಯಕ್ಕೆ ನೀವು ಇಲ್ಲಿ ಬಂದಿದ್ದೀರಿ ಅಂತ ಅವ್ರ ಮೇಲೆ ಹರಿಹಾಯ್ತಾ ಇದ್ದಾರೆ. ಆ್ಯಕ್ಚುಲಾಗಿ ನಡೆದಿರೋದು ಏನಿಲ್ಲಿ? ಸೊ ಇವರು ಹೊರಗಡೆಯಿಂದ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಅಥವಾ ನಿಜಕ್ಕೂ ಅಲ್ಲಿರುವಂಥ ಕಾರ್ಮಿಕರು, ಅಲ್ಲಿ ಕೆಲಸಕ್ಕೆ ಬಂದಿರೋರಿಗೆ ಸಮಸ್ಯೆಗಳಾಗ್ತಾ ಇದೆಯಾ? ಸರಿಯಾಗಿ ಅವರಿಗೆ ಸೌಕರ್ಯಗಳನ್ನು ಕಲ್ಪಿಸಿಲ್ವಾ? ಹಾಗಾದ್ರೆ ಸಂಜೀವ್. ಹೌದು ರೆಹಮಾನ್, ಕಳೆದ 8 ದಿನಗಳಿಂದ ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ನಡೆಯಿತು. ಈ ಹಿನ್ನೆಲೆಯಲ್ಲಿ ಸುಮಾರು 35 ಕಾರ್ಮಿಕರು ಕೂಡ ಈ ಒಂದು ಕೆಲಸದಲ್ಲಿ ತೊಡ್ಕೊಂಡಿದ್ದರು. ಆದರೆ ಈ ಕಾರ್ಮಿಕರಿಗೆ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಸಂಬಂಧಪಟ್ಟಂಥವರು ಕೈಗೊಂಡಿಲ್ಲ. ಹೀಗಾಗಿ ಈ ಹಿಂದೆ ಕೂಡ TV9 2 ಬಾರಿ ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಆಗೇನು ಕಾಲಕ್ಕೆ ತಕ್ಷಣ ಒಂದು ಮಾಸ್ಕ್ ಕೊಟ್ಟು ಕೈ ತೊಳ್ಕೊಂಡಿತ್ತು. ಹೀಗಾಗಿ ಇಲ್ಲಿನ ಕಾರ್ಮಿಕರಿಗೆ ಯಾವುದೇ ಆದಂಥ ಸುರಕ್ಷೆಯನ್ನು ಇಲ್ಲಿನ ಜಿಲ್ಲಾಡಳಿತ ಸಂಬಂಧಪಟ್ಟಂತ ಒದಗಿಸಿಲ್ಲ. ಹೀಗಾಗಿನೇ ಇವತ್ತು
ಕೂಡ ಏನು ಬೆಂಗಳೂರಿನಿಂದ ಆಗಮಿಸಿದ ನೆರವು ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ಅಶ್ವತ್ಥನವರು ಇಲ್ಲಿ ಧರಣಿ ಕೊಡ್ತಿದ್ರು. ಇಲ್ಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ರಕ್ಷಣೆ ಇಲ್ಲ, ರಕ್ಷಣಾ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತ ಅನ್ನೋದು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ಧರಣಿಯನ್ನು ಕೂತರು. ಈ ಸಂದರ್ಭದಲ್ಲಿ ಸಾಕಷ್ಟು ವಾಗ್ವಾದ ಆಯಿತು, ನೂಕಾಟ ತಳ್ಳಾಟ ಕೂಡ ಆಯಿತು. ಇಲ್ಲಿನ ಸ್ಥಳೀಯರು ಕೂಡ ನೀವು ನಮ್ಮ ಊರಿನ ಏನು ಕಾರ್ಮಿಕರು, ನಾವು ಅವ್ರನ್ನ ಸುರಕ್ಷಿತ ಬಿಟ್ಟು ನಾವೆಲ್ಲ ನಾವು ನೋಡ್ಕೊಳ್ತೀವಿ, ನೀವ್ಯಾರು ಅಂತ ಏನು ತರಾಟೆಗೂ ಕೂಡ ತೆಗೆದುಕೊಂಡ್ರು. ಕೊನೆಗೆ ಇಷ್ಟೆಲ್ಲ ಹೈಡ್ರಾಮಾ ಆದ ನಂತರ ಗದಗ ಗ್ರಾಮೀಣ ಪೊಲೀಸರು ಆತನ ಮತ್ತು ಆತನ ಇಬ್ಬರು ಸಹಚರನ್ನು ಕೂಡ ವಶಕ್ಕೆ ಪಡ್ಕೊಂಡು ಹೋಗಿದ್ದಾರೆ. ಏನು ಒಟ್ಟಾರೆಯಾಗಿ ಸುಮಾರು ಒಂದು ಅರ್ಧ ಗಂಟೆ ಕಾಲ ಸಾಕಷ್ಟು ಹೈಡ್ರಾಮಾ ಆಯಿತು. ಅವರು ಏನೋ ಈ ನಿರ್ಬಂಧಿತ ಪ್ರದೇಶ ಏನಿತ್ತು ಇಲ್ಲಿನೂ ಕೂಡ ಸರಿಯಾದ ಕ್ರಮಗಳನ್ನು ಕೈಗೊಂಡಿಲ್ಲ. ಹೀಗಾಗಿನೇ ಅವರು ಹೊರಗಡೆಯಿಂದ ಜನರು ಒಳಗಡೆ ಬಂದು ಇಲ್ಲಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಆಯಿತು. ಒಟ್ಟಾರೆಯಾಗಿ ಇದು ಏನು ಇಲ್ಲಿನ ಉಸ್ತುವಾರಿ ವಹಿಸುವಂಥ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಯಾವುದೇ ಒಂದು ಸುರಕ್ಷಿತ ಕ್ರಮಗಳನ್ನು ಕೈಗೊಂಡಿಲ್ಲ. ಇಲ್ಲಿನ ನಿರ್ಬಂಧಿತ ಪ್ರದೇಶಕ್ಕೂ ಕೂಡ ಸರಿಯಾದ ಕ್ರಮ ಕೈಗೊಂಡಿಲ್ಲ. ಹೀಗಾಗಿನೇ ಬೇಕಾಬಿಟ್ಟು ಒಳಗಡೆ ಬಂದು ಈ ಥರ ಹೈಡ್ರಾಮಾ ಮಾಡುವಂಥದ್ದು, ಈ ಥರ ಏನು ಮೊನ್ನೆ ಬಂದು ಸ್ವಾಮಿ ಕೂಡ ಇದೇ ಥರ ಒಂದು ಹೈಡ್ರಾಮಾ ಮಾಡಿದ. ಒಟ್ಟಾರೆ ಈ ಥರ ಸೃಷ್ಟಿ ಆಗ್ತಾ ಇದೆ. ಈಗ ಕಾರ್ಮಿಕರಿಗೂ ಕೂಡ ಇಲ್ಲಿ ಸುರಕ್ಷಿತ ಕ್ರಮಗಳು ಇಲ್ಲ. ಇನ್ನಾದರೂ ಕೂಡ ಇಷ್ಟೆಲ್ಲ ಆದ ನಂತರ ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿನ ಕಾರ್ಮಿಕರ ರಕ್ಷಣೆ ಮುಂದಾಗ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ರೈಮಾನ್, ರೈಟ್, ಥ್ಯಾಂಕ್ ಯು ಸಂಚೀಫ್. ಸೊ ಹೀಗೆ ಇದೆಲ್ಲ ಜಟಾಪಟಿ, ಗೊಂದಲ ಗದ್ದಲ ಇದೆಲ್ಲದರ ನಡುವೆ ಇವತ್ತು ಮತ್ತೊಂದು ಅಪರೂಪದ ವಸ್ತು ಪತ್ತೆಯಾಗಿದೆ. ಈಗ ಲಕ್ಕುಂಡಿಯಲ್ಲಿ ನೋಡಿ, ದೃಶ್ಯದಲ್ಲಿ ನಾವು ಏನು ತೋರಿಸ್ತಾ ಇದ್ದೀವಿ, ಗ್ರೀನ್ ಕಲರ್ ಇರುವಂಥದ್ದು ಒಂದು ಪಚ್ಚೆ ಕಲ್ಲು ಸಿಕ್ಕಿದೆ. ಅಲ್ಲಿ ಚಿನ್ನದ ಆಭರಣಗಳಲ್ಲಿ ಬಳಸುವಂತಹ ಪಚ್ಚೆ ಕಲ್ಲು ಇದು. ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಏನು ನಡೀತೋ ಆ ಸಂದರ್ಭದಲ್ಲಿ ಈ ಹಸಿರು ಬಣ್ಣದ ಈ ಪಚ್ಚೆ ಕಲ್ಲು ಅಂತ ನಾವೇನು ಹೇಳ್ತೀವಲ್ಲ, ಅದು ಗ್ರೀನ್ ಎಮರಾಲ್ಡ್, ಅದು ಈಗ ಸಿಕ್ಕಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ಬಹುಶಃ ಇನ್ನೂ ಈ ಥರದ ಒಂದಷ್ಟು ಬೆಲೆ ಬಾಳುವಂತಹ ವಸ್ತುಗಳು ಇದೆಲ್ಲವೂ ಕೂಡ ಸಿಗುವಂಥ ನಿರೀಕ್ಷೆಗಳಿವೆ. ಹಾಗಾಗಿನೇ ಇನ್ನೂ ಕೂಡ ಉತ್ಖನನ ಕಾರ್ಯವನ್ನು ಅಲ್ಲಿ ನಡೆಸ್ತಾ ಇದ್ದಾರೆ. ಬಟ್ ಮೇನ್ ಟೈಮ್ ನಾವು ಒಂದು ವಿಚಾರ ಅಂತೂ ಮಾತಾಡಲೇಬೇಕು. ಯಾರೇ ಎಲ್ಲಿಂದನೇ ಬಂದು ಪ್ರತಿಭಟನೆ ಮಾಡಿದ್ರು ಅದೆಲ್ಲವೂ ಕೂಡ ಸೆಕೆಂಡ್ರಿ. ಬಟ್ ಇಲ್ಲಿ ಕಾರ್ಮಿಕರಿಗೆ ಈಗ ಏನು ಕೆಲಸ ಮಾಡ್ತಾ ಇದಾರಲ್ಲ ಅಲ್ಲಿ ಲಕ್ಕುಂಡಿಯಲ್ಲಿ ಉತ್ಖನನ ಕೆಲಸ, ಅವರಿಗೆ ಸರಿಯಾದಂಥ ಸೌಕರ್ಯವನ್ನು ಒದಗಿಸಬೇಕಾಗಿರುವಂಥದ್ದು ಜಿಲ್ಲಾಡಳಿತದ ಕರ್ತವ್ಯ ಅದು. ಯಾಕಂದ್ರೆ ಅವರು ಅಲ್ಲಿ ಮಣ್ಣಲ್ಲಿ ಅಗೀತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವರ ಒಂದು ಸುರಕ್ಷತೆ ದೃಷ್ಟಿ, ಅವರ ಆರೋಗ್ಯವನ್ನು ಕೂಡ ನಾವು ಗಮನಿಸಬೇಕಲ್ವ. ಸರಿಯಾದಂಥ ಒಂದು ಸಲಕರಣೆಗಳನ್ನು ಅವರಿಗೆ ಕೊಡಲೇಬೇಕು ಅನ್ನುವಂಥದ್ದನ್ನು ಈ ಮೂಲಕ ನಾವು ಕೂಡ ಆಗ್ರಹಿಸ್ತಾ ಇದ್ದೀವಿ.